ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ಒಂದು ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲು ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೇವರ ಸೇವಕನ ಅಂತ ನಾನು ವಂದಿಸುತ್ತಾ, ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲು ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಆಹ್ವಾನಿಸುವಂಥವನಾಗಿದ್ದೇನೆ. ದೇವರ ವಾಕ್ಯವನ್ನು ಕೇಳುವ ಮೊದಲು ಪರಿಶುದ್ಧಾತ್ಮನ ಸಹಾಯಕ್ಕಾಗಿ, ಪರಿಶುದ್ಧಾತ್ಮನ ಪ್ರೇರಣೆಗಾಗಿ, ಆತ್ಮನ ಬಲಕ್ಕಾಗಿ ನಾವೆಲ್ಲರೂ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣವೇ? ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ಪರಮ ಪ್ರೀತಿಯುಳ್ಳ ಪರಿಶುದ್ಧನಾದ ದೇವ, ಕೃಪೆಯುಳ್ಳ ಕರ್ತ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ತಂದೆಯೇ. ನಿನ್ನ ಮಕ್ಕಳಂತ ನಾವು ನಿನ್ನ ವಾಕ್ಯವನ್ನು ಕಲಿಯಲು ಬಂದಿದ್ದೇವೆ. ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ನಾವು ನಿನ್ನ ವಾಕ್ಯವನ್ನು ಕೇಳಿ ಅರಿತುಕೊಳ್ಳಲು ಪರಿಶುದ್ಧಾತ್ಮ ದೇವರು ನಮ್ಮನ್ನು ಪ್ರಬೋಧಿಸಲಿ. ವಾಕ್ಯವು ನಮ್ಮ ಜೀವಿತಕ್ಕೆ ಬೆಳಕಾಗಿರುವಂತೆ ಮಾರ್ಪಡಿಸಲಿ. ಆಮೇನ್. ಆತ್ಮೀಯ ದೇವಜನರೇ, ದೇವರು ಮನುಷ್ಯರ ಸಂಗಡ ಬಹಳ ನಿಕಟವಾದಂಥ ಆತ್ಮೀಯವಾದಂಥ ಸಂಬಂಧವನ್ನು ಸದಾಕಾಲ ಇದು ಹೀಗೆ ಇರಬೇಕು ಎಂಬುದಾಗಿ ಬಯಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ದೇವರು ಈ ಲೋಕವನ್ನು ಸೃಷ್ಟಿ ಮಾಡುವಂಥ ವಿಷಯವನ್ನು ನಾವು ಸತ್ಯವೇದದ ಮೊದಲನೇ ಪುಸ್ತಕವಾದ ಆದಿಕಾಂಡದಲ್ಲಿ ನಾವು ಅದನ್ನು ನೋಡ್ತೇವೆ. ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ದೇವರು ಈ ಲೋಕವನ್ನು ಬರಿದಾದಂಥ ಯಾವ ಪ್ರಯೋಜನಕ್ಕೂ ಬಾರದ ಇರುವಂಥ ಈ ಲೋಕವನ್ನು, ಕತ್ತಲೆಯಿಂದ ತುಂಬಿರುವಂಥ ಈ ಲೋಕವನ್ನು ದೇವರು ಅದ್ಭುತವಾದಂಥ ರೀತಿಯಲ್ಲಿ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ, ಬಹಳ ಸುಂದರವಾಗಿ ಸುಮಧುರವಾಗಿ ಈ ಲೋಕವನ್ನು ಮನುಷ್ಯನ ಜೀವಿತಕ್ಕೆ ಬೇಕಾದಂಥ ಸಕಲ ಆಶೀರ್ವಾದಗಳ ಸಮೇತ ಸಕಲ ಅನುಕೂಲತೆಗಳನ್ನು ಒದಗಿಸಿಕೊಡೋದ್ರ ಮೂಲಕ ಈ ಲೋಕವನ್ನು ಬಹಳ ಸುಂದರವಾಗಿ 6 ದಿನಗಳಲ್ಲಿ ದೇವರು ಸೃಷ್ಟಿ ಮಾಡ್ತಾನೆ. 6ನೇ ದಿವಸದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡುವಾತನಾಗಿದ್ದಾನೆ. ಸೊ ದೇವರು ಹೀಗೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ತನ್ನ ಹೋಲಿಕೆಯಲ್ಲಿ ಆತನನ್ನು ಉಂಟು ಮಾಡುವಾಗ ದೇವರ ಸ್ವರೂಪವನ್ನು, ದೇವರ ಹೋಲಿಕೆಯನ್ನು, ಅಂದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನು ಆದಾಮನು ಸಹ ಹವ್ವಳು ಸಹ ಹೊಂದಿಕೊಂಡರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಿರುವಾಗ ದೇವರು ಈ ಸುಂದರವಾದಂಥ ಸೃಷ್ಟಿಯನ್ನು ನಿರ್ಮಿಸಿ ಮನುಷ್ಯನಿಗೆ ಒಂದು ಆಜ್ಞೆಯನ್ನು ಕೊಡ್ತಾನೆ. ಈ ತೋಟದಲ್ಲಿ, ಈ ಏದೇನ್ ತೋಟದಲ್ಲಿ ಸೃಷ್ಟಿ ಮಾಡಿರುವಂಥ ಎಲ್ಲ ಮರದ ಹಣ್ಣುಗಳನ್ನು, ಫಲಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು. ಆದರೆ ಈ ತೋಟದ ಮಧ್ಯದಲ್ಲಿರುವಂಥ ಈ ಮರದ ಹಣ್ಣಿನ ವಿಷಯದಲ್ಲಿ ನೀವಿದನ್ನು ತಿನ್ನಕೂಡದು ಎಂಬುದಾಗಿ ದೇವರು ಅವರಿಗೆ ಒಂದು ಆಜ್ಞೆಯನ್ನು ನೀಡುವಂಥದ್ದನ್ನು ವಾಕ್ಯದಲ್ಲಿ ನೋಡ್ತೇವೆ. ಹೀಗೆ ದೇವರು ಆಜ್ಞೆಯನ್ನು ನೀಡುವಾಗ ಆದಾಮ ಹವ್ವಳರು ದೇವರ ಸಂಸರ್ಗದಲ್ಲಿ ಬೆಳೆಯುತ್ತಾ ದೇವರ ಸನ್ನಿಧಿಯಲ್ಲಿ ಆ ಒಂದು ತೋಟದಲ್ಲಿ ಬಹಳ ಸಂತೋಷವಾಗಿ ಅವ್ರ ಜೀವಿತವನ್ನು ಜೀವಿಸ್ತಾ ಇರುವಾಗ ಸೈತಾನನು ಹವ್ವಳನ್ನು ವಂಚಿಸುವಂಥದ್ದನ್ನು ನೋಡ್ತೇವೆ. ಸರ್ಪದ ಉಪಾದಿಯಲ್ಲಿ ಸೈತಾನನು ಹವ್ವಳನ್ನು ವಂಚಿಸುವಾಗ ಈ ಹವ್ವಳು ಸರ್ಪದ ಮಾತನ್ನು ಕೇಳಿ ದೇವರು ತಿನ್ನಬಾರದೆಂಬುದಾಗಿ ಆಜ್ಞಾಪಿಸಿದಂಥ ಹಣ್ಣನ್ನು ತೆಗೆದುಕೊಂಡು ತಿನ್ನೋದರ ಜೊತೆಗೆ ತನ್ನ ಗಂಡನಿಗೂ ಸಹ ಕೊಡಲು ಆತನು ಸಹ ಆ ಹಣ್ಣನ್ನು ತೆಗೆದುಕೊಂಡು ತಿಂತಾನೆ. ಸೊ ಹೀಗೆ ದೇವರು ಮಾಡಬೇಡ ಎಂಬುದಾಗಿ ಹೇಳಿದಂಥದ್ದನ್ನು ಅವರು ಮಾಡಿದಾಗ ಅವರು ಸಾಯಂಕಾಲದ ಸಮಯದಲ್ಲಿ ಕ್ರಿಸ್ತನು ಬರುವ ಸಮಯದಲ್ಲಿ ಕ್ರಿಸ್ತನು ಬರುವಂಥ ಸಪ್ಪಳವನ್ನು ಕೇಳಿ ಆದಾಮ ಹವ್ವಳರು ಓಡಿ ಹೋಗಿ ಗಿಡದ ಮರೆಯಲ್ಲಿ ಅವಿತುಕೊಳ್ಳುವಂಥದ್ದನ್ನು ನೋಡ್ತೇವೆ. ಅವರು ಗಿಡದ ಮರೆಯಲ್ಲಿ ಅವಿತುಕೊಳ್ಳುವಾಗ ದೇವರು ಅವರಿಗೆ ಕೇಳುವಂಥ ಮೊದಲನೆಯ ಪ್ರಶ್ನೆ, ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ದೇವರು ಕೇಳುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ದಿವಸದಲ್ಲಿ ನಾವು ದೇವರ ಅಮೂಲ್ಯವಾದಂಥ ಪ್ರಶ್ನೆಗಳ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ದೇವರು ಮೊಟ್ಟ ಮೊದಲನೇದಾಗಿ ಆದಾಮನಿಗೆ ಕೇಳಿದಂಥ ಪ್ರಶ್ನೆ, ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ದೇವರು ಆದಾಮನನ್ನು ಕೇಳುವಾತನಾಗಿದ್ದಾನೆ. ದೇವರ ಈ ಪ್ರಶ್ನೆಗೆ ಆದಾಮನ ಉತ್ತರ ಏನಾಗಿದೆ? ಆದಾಮನು ದೇವರಿಗೆ ಪ್ರತ್ಯುತ್ತರವಾಗಿ ಹೇಳ್ತಾ ಇದ್ದಾನೆ, ದೇವರೇ ನೀನು ಬರುವಂಥ ಸಪ್ಪಳವನ್ನು ನಾನು ಕೇಳಿ ನಾನು ಬೆತ್ತಲೆಯಾಗಿದ್ದೇನೆಲ್ಲ ಎಂದು ಹೆದರಿ ನಾನು ಅಡಗಿಕೊಂಡಿದ್ದೇನೆ ಎಂಬುದಾಗಿ ಅಲ್ಲಿ ಆದಾಮನು ದೇವರಿಗೆ ಪ್ರತ್ಯುತ್ತರವನ್ನು ಹೇಳುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪ್ರಿಯ ದೇವಜನರೇ,
ದೇವರು ಆದಾಮನಿಗೆ ಕೇಳಿದಂಥ ಪ್ರಶ್ನೆ, ಮನುಷ್ಯನೇ ನೀನು ಎಲ್ಲಿರುತ್ತಿ? ಈ ಪ್ರಶ್ನೆಯನ್ನು ಇವತ್ತು ದೇವರ ಮಕ್ಕಳಂತ ನಾವು ಇದನ್ನು ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಈ ಪ್ರಶ್ನೆಯನ್ನು ಅನ್ವಯಿಸ್ಕೊಂಡು ನೋಡೋದಾದರೆ, ಈ ದಿನ ದೇವರು ನಮಗೆ ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳುವಾತನಾಗಿದ್ದಾನೆ. ಹಾಗಾದರೆ ದೇವರ ಈ ಪ್ರಶ್ನೆಗೆ ನಿನ್ನ ಉತ್ತರ ಏನಾಗಿದೆ? ಆದಾಮನು ನಾನು ಅವಿತುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಇವತ್ತು ದೇವರು ನನಗೆ ಈ ಪ್ರಶ್ನೆಯನ್ನು ಕೇಳುವಾಗ ನಾನು ದೇವರಿಗೆ ಯಾವ ಉತ್ತರವನ್ನು ಕೊಡ್ತಾ ಇದ್ದೇನೆ? ನಮ್ಮ ಆತ್ಮಿಕ ಜೀವಿತ ಹೇಗಿದೆ? ನಮ್ಮ ಹೃದಯ ಎಲ್ಲಿದೆ? ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಜೀವಿತ ಅದು ಕ್ರಿಸ್ತನ ಸಂಗಡ ಆತ್ಮೀಯ ಸಂಬಂಧವನ್ನು ಅದು ಇಟ್ಟುಕೊಂಡಿದೇನೋ, ಅಥವಾ ಅದು ನಾವು ಲೋಕದ ಜನರ ಹಾಗೆ, ಲೋಕದ ವ್ಯಕ್ತಿಗಳ ಹಾಗೆ, ಲೋಕದ ರೀತಿಯಲ್ಲಿ ನಾವು ಜೀವಿತವನ್ನು ಜೀವಿಸಲಿಕ್ಕೆ ಆಸೆ ಪಡ್ತಾ ಇದ್ದೀವಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಆ ದಿನದಲ್ಲಿ ದೇವರು ಪ್ರಶ್ನಿಸಿದ ಹಾಗೆ ಇವತ್ತು ಸಹ ದೇವರು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹ ಪ್ರಶ್ನೆ ಕೇಳುವಾತನಾಗಿದ್ದಾನೆ, ಮನುಷ್ಯನೇ ನೀನು ಎಲ್ಲಿರುತ್ತಿ? ನಾವು ಹೇಳ್ಬೋದು, ದೇವರೇ ನಾನು ಸ್ಕೂಲಲ್ಲಿದ್ದೇನೆ, ನಾನು ಕಾಲೇಜಲ್ಲಿದ್ದೇನೆ, ನಾನು ಮನೆಯಲ್ಲಿದ್ದೇನೆ, ನಾನು ಆಫೀಸಲ್ಲಿದ್ದೇನೆ, ನಾನು ರೋಡಲ್ಲಿದ್ದೇನೆ, ಅಥವಾ ನಾನು ಪಾರ್ಕಲ್ಲಿದ್ದೇನೆ, ನಾನು ಸಿನಿಮಾ ಥಿಯೇಟ್ರಲ್ಲಿದ್ದೇನೆ, ಏನೇನೆಲ್ಲ ನಾವು ದೇವರಿಗೆ ಉತ್ತರಗಳನ್ನು ಹೇಳ್ಬೋದು. ಅದಕ್ಕೆ ದೇವರು ಬಹಳ ದುಃಖದಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಮನುಷ್ಯನೇ ನೀನು ಎಲ್ಲಿರುತ್ತಿ? ಪ್ರಿಯ ದೇವಜನರೇ, ಈ ಪ್ರಶ್ನೆ ಬಹಳ ಸರಳವಾದದ್ದು, ಬಹಳ ನೇರವಾದದ್ದು, ಅಷ್ಟೇ ಗಂಭೀರವಾದಂಥ ಪ್ರಶ್ನೆ. ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ದೇವರು ಕೇಳುವಾಗ ನನ್ನ ಉತ್ತರ ಏನಾಗಿದೆ? ನನ್ನ ಆತ್ಮಿಕ ಜೀವಿತ ಎಲ್ಲಿ ಬಿದ್ದು ಹೋಗಿದೆ? ನಾನು ಬೆಚ್ಚಗಿದ್ದೇನೋ ಅಥವಾ ತಣ್ಣಗಿದ್ದೇನೋ, ಅಥವಾ ಉಗುರು ಬೆಚ್ಚಗಿನ ಜೀವಿತವನ್ನು ನಾನು ಜೀವಿಸ್ತಾ ಇದ್ದೀನೋ? ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರು ಬಹಳ ನೇರವಾದಂಥ ಪ್ರಶ್ನೆಗೆ ನಾವು ಬಹಳ ನೇರವಾಗಿ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಜನ ಸಹೋದರ ಸಹೋದರಿಯರು, ಎಷ್ಟೋ ಜನ ಮಕ್ಕಳು ನಾನಾ ಥರವಾದಂಥ ಕೆಟ್ಟತನಗಳಲ್ಲಿ ತೊಡಗಿಕೊಂಡವರಾಗಿ, ನಾನಾ ಥರವಾದಂಥ ಆಸೆಗಳಲ್ಲಿ, ನಾನಾ ಥರವಾದಂಥ ಆಲೋಚನೆಗಳಲ್ಲಿ, ನಾನಾ ಥರವಾದಂಥ ವಿಚಿತ್ರವಾದಂಥ ಜೀವಿತವನ್ನು ಜೀವಿಸೋದ್ರ ಮೂಲಕ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಅವರ ಜೀವಿತದಲ್ಲಿ ಬಹಳ ಭಯಂಕರವಾದಂಥ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಕೆಟ್ಟ ನಡೆ ನುಡಿ ಕ್ರಿಯೆಗಳಿಂದ ಕಾಮ ವಿಲಾಸ ನಿರ್ಲಜ್ಜಾ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಷ್ಟೋ ಜನರು ಕೊಲೆ ಹಾದರದಂಥ ಕೆಟ್ಟ ಕೆಟ್ಟ ಪಾಪಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಎಷ್ಟೋ ಜನರು ದೇವರ ಮಕ್ಕಳು ಎಂಬುದಾಗಿ ಹೇಳ್ಕೊಳ್ತಾರೆ, ಆದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಅವರಲ್ಲಿ ಇಲ್ಲದೆ ಹೋಗಿದೆ. ಎಷ್ಟೋ ಜನರು ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ದೇವರ ವಾಕ್ಯವನ್ನು ಓದ್ತೇನೆ ಎಂಬುದಾಗಿ ಹೇಳ್ತಾರೆ, ಆದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಅವರಲ್ಲಿ ಇಲ್ಲದೆ ಹೋಗಿದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾನು ಎಲ್ಲಿದ್ದೇನೆ? ನಾನು ಏನು ಮಾಡ್ತಾ ಇದ್ದೇನೆ? ದೇವರು ಮನುಷ್ಯನೇ ನೀನು ಎಲ್ಲಿದ್ದೀ ಎಂಬುದಾಗಿ ಕೇಳುವಾಗ ನನ್ನ ಉತ್ತರ ಏನಾಗಿದೆ? ಆದಾಮನ ಹಾಗೆ ದೇವರೇ ನೀನು ಬರುವಂಥ ಸಪ್ಪಳವನ್ನು ಕೇಳಿ ನಾನು ಬಂಡೆ ಮರದ ಮರೆಯಲ್ಲಿ ಅವಿತುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತೇವೋ, ಅಥವಾ ದೇವರೇ ನಿನ್ನ ಬರೋಣಕ್ಕಾಗಿ ನಾನು ಕಾಯ್ದುಕೊಂಡಿದ್ದೇನೆ ಎಂಬುದಾಗಿ ನಾವು ಹೇಳ್ತೇವೋ? ಪ್ರಿಯ ದೇವಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕ್ರಿಸ್ತನ ಬರೋಣ ಭಾಳ ಶೀಘ್ರವಾಗಿದೆ, ಭಾಳ ಸಮೀಪವಾಗಿದೆ. ಆದರೆ ನಮ್ಮ ಆತ್ಮಿಕ ಪರಿಸ್ಥಿತಿ ಹೇಗಿದೆ? ದೇವರು ಮನುಷ್ಯನಿಗೆ ಕೇಳಿದಂಥ ಮೊದಲನೇ ಪ್ರಶ್ನೆ, ನೀನು ಎಲ್ಲಿರುತ್ತಿ? ತದನಂತರ ದೇವರು ಆದಾಮನಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಆದಿಕಾಂಡ 3ನೇ ಅಧ್ಯಾಯ 9-10ನೇ ವಚನದಲ್ಲಿ ನಾವು ಈ ಮೊದಲನೇ ಪ್ರಶ್ನೆಯನ್ನು ನೋಡ್ತೇವೆ. ಹಾಗೆಯೇ ದೇವರು ಆ ಆದಾಮನಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ದೇವರ ಪ್ರಶ್ನೆಗೆ ಆದಾಮನ ಉತ್ತರ, ನಾನು ಬೆತ್ತಲೆಯಾಗಿದ್ದೇನೆ ಎಂಬುದಾಗಿ ಅಡಗಿಕೊಂಡಿದ್ದೇನೆ. ಆದರೆ ದೇವರು ಪುನಃ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪುನಃ ತನ್ನ ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ಆತನ ಮನಸ್ಸು ಮಾಡಿದಾತನಾಗಿ ಕನಿಕರದಿಂದ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. ನಿನಗೆ ಬೆತ್ತಲೆಯಾಗಿದ್ದೀನಿ ಅಂತ ತಿಳಿಸಿದವರು ಯಾರು? ನಾನು ನಿನಗೆ ಯಾವತ್ತು ಬೆತ್ತಲೆಯಾಗಿದ್ದೀ ಅಂತ ಹೇಳಿಲ್ವಲ್ಲ. ನೀನು ನನ್ನ ಹೋಲಿಕೆಗೆ ಅನುಸಾರವಾಗಿ ನನ್ನ ಸ್ವರೂಪದಲ್ಲಿ ಸಂಪೂರ್ಣವಾಗಿ ನೀನು ರೂಪಿತನಾಗಿದ್ದಿ, ನೀನು ನಿರ್ಮಿಸಲ್ಪಟ್ಟಿದ್ದಿ. ಆದರೆ ನೀನು ಬೆತ್ತಲೆಯಾಗಿದ್ದಿ ಎಂಬುದಾಗಿ ನಿನಗೆ ತಿಳಿಸಿದವರು ಯಾರು ಎಂಬುದಾಗಿ ದೇವರು ಆದಾಮನಿಗೆ ಪ್ರಶ್ನೆಯನ್ನು ಕೇಳುವಾತನಾಗಿದ್ದಾನೆ. ದೇವರ ಈ ಪ್ರಶ್ನೆಗೆ ಆದಾಮನಲ್ಲಿ ಉತ್ತರ ಇಲ್ಲ. ಆತನು
ಯಾವ ಉತ್ತರಗಳನ್ನು ಸಹ ಈ ಸಮಯದಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆತನು ಸುಮ್ಮನಾಗ್ತಾನೆ. ಪ್ರಿಯ ದೇವಜನರೇ, ಇವತ್ತು ದೇವರು ನಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಿನಗೆ ಬೆತ್ತಲೆಯಾಗಿದ್ದಿ ಎಂಬುದಾಗಿ ನಿನಗೆ ತಿಳಿಸಿದವರು ಯಾರು? ಆದಾಮನು ದೇವರು ತಿನ್ನಬೇಡ ಎಂಬುದಾಗಿ ವಿಧಿಸಿದಂಥ ಹಣ್ಣನ್ನು, ಅಂದರೆ ದೇವರ ಆಜ್ಞೆಯನ್ನು ಮೀರಿದಾಗ ನಾನು ಪಾಪದಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ಬೆತ್ತಲೆಯಾಗಿದ್ದೇನೆ ಎಂಬ ವಿಶೇಷವಾದಂಥ ಅಂಶವನ್ನು ಆತನು ಮನಗಾಣ್ತಾನೆ. ನಾನು ಪಾಪದಲ್ಲಿ ಬಿದ್ದು ಹೋಗಿದ್ದೇನೆ ಎಂಬ ಅಂಶವನ್ನು ಆತನು ಮನಗಾಣಿದಾಗ ಆತನು ದೇವರಿಗೆ ಭಯಪಡುವ ಆತನಾಗಿದ್ದಾನೆ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ? ಇಂದು ನಾವು ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರು ನಮಗೆ ದೇವರ ಆಜ್ಞೆಗಳು ಬೇಕಾಗಿಲ್ಲ, ಈ ಆಜ್ಞೆಗಳು ದೇವರು ಸ್ವತಃ ತನ್ನ ಕೈಯಾರೆ 1 ಸಾರಿ ಅಲ್ಲ 2 ಸಾರಿ ಸೀನಾಯಿ ಬೆಟ್ಟದಲ್ಲಿ ತನ್ನ ಕೈಯಾರೆ ಬರೆದುಕೊಟ್ಟಂಥ ಈ ದಶಾಜ್ಞೆಗಳು ಇವತ್ತು ಎಷ್ಟೋ ಜನ ಬೇಡ, ಅದು ನಮಗೆ ಅವಶ್ಯಕತೆ ಇಲ್ಲ, ಈಗ ನಾವು ಜೀವಿಸ್ತಾ ಇರುವಂಥದ್ದು ಹೊಸ ಒಡಂಬಡಿಕೆ ಕಾಲ, ಈಗ ನಾವು ದೇವರ ಆಜ್ಞೆಗಳನ್ನು ಈ ದಶಾಜ್ಞೆಗಳನ್ನು ಕೈಕೊಂಡು ನಡಿಬೇಕಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ಎಷ್ಟೋ ಜನ ಹೇಳಿಕೊಂಡವರಾಗಿ ಅವರು ಪಾಪದ ಜೀವಿತದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ನಾವು ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಅವಶ್ಯಕತೆ ಇಲ್ಲ, ಅದು ಶಿಲುಬೆ ಮೇಲೆ ಜಡಿಯಲ್ಪಟ್ಟು ನಾಶವಾಗಿ ಹೋಗಿದೆ. ಈಗ ನಾವು ಕೃಪೆಯ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಈಗ ನಮಗೆ ಆಜ್ಞೆಗಳು ಬೇಕಾಗಿಲ್ಲ. ದೇವರು ಮನುಷ್ಯನಿಗೆ ನೇಮಿಸಿದಂಥ ಈ ಪರಿಶುದ್ಧ ಸಬ್ಬತ್ತು, 7ನೇ ದಿನದ ಸಬ್ಬತ್ತು ನಮಗೆ ಬೇಕಾಗಿಲ್ಲ, ಇದು ಶಿಲುಬೆಯ ಮೇಲೆ ಜಡಿಯಲ್ಪಟ್ಟು ಇಲ್ಲವಾಗಿ ಹೋಗಿದೆ ಎಂಬುದಾಗಿ ಇವತ್ತು ಎಷ್ಟೋ ಜನರು ಭಾವಿಸುತ್ತಾ ಅವರು ತಮ್ಮ ಜೀವಿತದಲ್ಲಿ ಕೆಟ್ಟತನದಲ್ಲಿ, ಕೆಟ್ಟ ಆಲೋಚನೆಗಳಲ್ಲಿ ತೊಡಗಲಿಕ್ಕೆ ಮನಸ್ಸು ಮಾಡುವಂಥವರಾಗಿದ್ದಾರೆ. ದೇವರು ನಮ್ಮನ್ನು ಬಹಳ ಎಚ್ಚರಿಕೆಯಿಂದ, ಬಹಳ ಕನಿಕರದಿಂದ ಆತನು ಕರೀತಾ ಇದ್ದಾನೆ. ಮನುಷ್ಯನೇ, ನಿನಗೆ ಬೆತ್ತಲೆಯಾಗಿದ್ದಿ ಎಂಬುದಾಗಿ ತಿಳಿಸಿದವರು ಯಾರು ಎಂಬುದಾಗಿ ಕೇಳುವಾಗ ನನ್ನ ಉತ್ತರ ಏನಾಗಿದೆ? ಇವತ್ತು ನನ್ನ ಆತ್ಮೀಕ ಪರಿಸ್ಥಿತಿ ಏನಾಗಿದೆ? ನಾನು ಬೆತ್ತಲೆಯಾಗಿದ್ದೇನೋ ಅಂದರೆ ಆತ್ಮೀಕ ವಿಷಯದಲ್ಲಿ ದೇವರನ್ನು ಆದುಕೊಳ್ಳೋಕೆ ಬದಲಾಗಿ, ದೇವರ ಮಹಿಮೆಯಲ್ಲಿ ನಾನು ಸೇರೋದಕ್ಕೆ ಬದಲಾಗಿ ನಾನು ಲೋಕದ ವ್ಯವಹಾರಗಳಲ್ಲಿ ತುಂಬಿಕೊಂಡವನಾಗಿ ನನ್ನ ಜೀವಿತ, ನನ್ನ ಆತ್ಮೀಕ ಪರಿಸ್ಥಿತಿ ದೇವರು ಅದನ್ನು ದೃಷ್ಟಿಸಿ ನೋಡುವಾಗ ಅದು ಬೆತ್ತಲೆಯಾಗಿ ಕಾಣ್ತಾ ಇದೆಯಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪೌಲನು ರೋಮಾಪುರ 7ನೇ ಅಧ್ಯಾಯ 7ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಧರ್ಮಶಾಸ್ತ್ರದಿಂದಲೇ ಪಾಪ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಯಿತು. ಆ ಧರ್ಮಶಾಸ್ತ್ರ ಇಲ್ಲದೆ ಹೋಗಿದ್ರೆ ಪಾಪ ಅಂದರೆ ಏನು ಅನ್ನೋದೇ ನನಗೆ ತಿಳಿತಾ ಇರಲಿಲ್ಲ ಎಂಬುದಾಗಿ ಪೌಲನು ಹೇಳುವಾತನಾಗಿದ್ದಾನೆ. ದೇವರು ನಮಗೆ ಆಜ್ಞೆಗಳನ್ನು ಕೊಡುವಾಗ ಈ ಆಜ್ಞೆಗಳು ತಾನೇ ಪಾಪ ಅಂದರೆ ಏನು, ಪಾಪದ ಪ್ರತಿಫಲ ಮರಣ ಅನ್ನೋ ವಿಷಯವನ್ನು ಈ ಆಜ್ಞೆಗಳು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಈ ಆಜ್ಞೆಗಳೇ ನಮಗೆ ಬೇಡ ಅಂದಮೇಲೆ, ಈ ಆಜ್ಞೆಗಳೇ ನಮಗೆ ಇಲ್ಲ ಅಂತ ಹೇಳಿದ ಮೇಲೆ, ಇನ್ನು ನಾನು ಪಾಪಿ ಎಂಬುದಾಗಿ ನನಗೆ ಮನವರಿಕೆ ಆಗೋದಾದರೂ ಹೇಗೆ? ನಾನು ಪಶ್ಚಾತ್ತಾಪ ಪಡಬೇಕು, ನನಗೆ ರಕ್ಷಣೆಯ ಅವಶ್ಯಕತೆ ಇದೆ ಎಂಬುದಾಗಿ ತಿಳಿಯುವಂಥದ್ದಾದರೂ ಹೇಗೆ? ನಾನು ದೇವರ ಬಳಿಗೆ ಹೋಗಬೇಕು. ಕ್ರಿಸ್ತನು ತಾನೇ ನನ್ನ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ, ತನ್ನ ರಕ್ತವನ್ನು ಸುರಿಸಿ ನಮ್ಮ ಲೋಕದ ಸಮಸ್ತ ಜನರ ಪಾಪಗಳನ್ನು ತೊಳೆಯುವುದರ ಮೂಲಕ ಆತನು ನಮಗೆ ಬಿಡುಗಡೆಯನ್ನು ಕೊಡ್ತಾನೆ, ನಮಗೆ ಸಮಾಧಾನವನ್ನು ಕೊಡ್ತಾನೆ, ನಮಗೆ ಆದರಣೆಯನ್ನು ಕೊಡ್ತಾನೆ, ಕಳೆದು ಹೋದಂಥ ರಕ್ಷಣೆಯನ್ನು ಪುನಃ ಆತನು ನಮಗೆ ಒದಗಿಸಿ ಕೊಡ್ತಾನೆ ಎಂಬುದಾಗಿ ನಾನು ತಿಳಿಯೋದಾದರೂ ಹೇಗೆ? ಪ್ರಿಯ ದೇವಚನರೇ, ಆಜ್ಞೆಗಳು ದೇವರ ಸ್ವರೂಪವನ್ನು, ಆಜ್ಞೆಗಳು ದೇವರ ಸ್ವಭಾವವನ್ನು, ದೇವರ ಗುಣಲಕ್ಷಣಗಳನ್ನು ತಿಳಿಸುವಂಥದ್ದಾಗಿದೆ. ಆದಾಮನು ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡುವಾಗ ಆತನ ಪರಿಸ್ಥಿತಿ ಏನಾಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಬೆತ್ತಲೆಯಾದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ದೇವಚನರೇ, ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ಆತ್ಮೀಕ ಜೀವಿತದಲ್ಲಿ ಬಿದ್ದು ಹೋಗಿದ್ದೇವಾ? ಲೋಕದ ಎಷ್ಟೋ ಜನರನ್ನು ನಾವು ನೋಡುವಾಗ ನಾನಾ ಥರವಂಥ ಕೆಟ್ಟ ಕಾರ್ಯಗಳಲ್ಲಿ ಇವತ್ತು ಯೌವನಸ್ಥ ಸಹೋದರ ಸಹೋದರಿಯರು ಲೈವ್ ಬ್ಯಾಂಡ್ಗಳಂಥ ಎಷ್ಟೊಂದು ಕೆಟ್ಟದಾದಂಥ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಲೋಕದ ಎಲ್ಲ ಥರವಂಥ ಮಲಿನತ್ವದೊಳಗೆ ಸಿಲುಕಿ ಹಾಕಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ದೇವರು ನಮ್ಮನ್ನು ಬಹಳ ಪ್ರೀತಿಯಿಂದ, ಬಹಳ
ಆತ್ಮೀಯತೆಯಿಂದ ಆತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ನಾಶವಾಗಿ ಹೋಗುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ದೇವರು ಇವತ್ತು ನನಗೆ ಪ್ರಶ್ನೆಯನ್ನು ಕೇಳುವಾಗ, ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳುವಾಗ, ನಾನು ಯಾವುದೇ ಪಾಪದಲ್ಲಿ ಬಿದ್ದು ಹೋಗಿದ್ದರೂ ಇವತ್ತು ನನ್ನನ್ನು ನಾನು ದೇವರಿಗೆ ಒಪ್ಪಿಸಿಕೊಡೋದಾದರೆ, ದೇವರೇ ನಾನು ಪಾಪದಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ಈ ತರುವಂಥ ಕೆಟ್ಟದಲ್ಲಿ ಮುಳುಗಿ ಹೋಗಿದ್ದೇನೆ, ಇದರಿಂದ ಬಿಡುಗಡೆನ ಹೊಂದಲಿಕ್ಕೆ ನನ್ನಲ್ಲಿ ಸಾಧ್ಯ ಇಲ್ಲ, ನನ್ನಲ್ಲಿ ಶಕ್ತಿ ಇಲ್ಲ, ನನಗೆ ನಿನ್ನ ಆತ್ಮನ ಬಲವನ್ನು ನನಗೆ ಅನುಗ್ರಹಿಸು ಎಂಬುದಾಗಿ ನಾನು ಕೇಳೋದಾದರೆ, ಖಂಡಿತವಾಗಿಯೂ ಕ್ರಿಸ್ತನು ತನ್ನ ಆತ್ಮನ ಮೂಲಕ ನಮ್ಮಲ್ಲಿ ಪಶ್ಚಾತ್ತಾಪದ ಹೃದಯವನ್ನು ಉಂಟು ಮಾಡಿ ಆತನು ನಮ್ಮನ್ನು ತನ್ನ ಕಡೆಗೆ ಸೆಳೆಯುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವು ದೇವರ ಬಳಿಗೆ ಬರೋಣ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಪ್ರಿಯ ದೇವಜನರೇ, ನಾವು ಲೋಕದ ಕೆಟ್ಟತನದಲ್ಲಿ ಮುಳುಗಿ ಹೋಗಿರುವಾಗ ಅದರಿಂದ ಬಿಡುಗಡೆಯನ್ನು ಹೊಂದಬೇಕು ಎಂಬುದಾಗಿ ನಾವು ಆಸೆ ಪಟ್ಟಾಗಿಯೂ ನಾವು ಅದರಿಂದ ಬಿಡುಗಡೆಯನ್ನು ಹೊಂದಲು ಆಗದೇ ಇರುವಂಥ ಸಮಯದಲ್ಲಿ ನಾವು ಕ್ರಿಸ್ತನ ಕಡೆಗೆ ದೃಷ್ಟಿಸಿ ನೋಡೋಣ. ದೇವರ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹೇಳುತ್ತೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ನಾನು ಬೆಳ್ಳಗೆ ಮಾಡುತ್ತೇನೆ, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬಿಳುಪಾಗುವು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯ ದೇವಜನರೇ, ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನದಲ್ಲಿ ತಪ್ಪುವವನಲ್ಲ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ಆತ ನಮ್ಮನ್ನು ಕರುಣಿಸುತ್ತಾನೆ, ಆತನು ನಮ್ಮನ್ನು ಕನಿಕರಿಸುತ್ತಾನೆ. ಆದಾಮನು ಪಾಪ ಮಾಡಿ ಬಿದ್ದು ಹೋದಾಗ್ಯೂ ಪರಲೋಕದ ದೇವರು ತಾನೇ ಮನುಷ್ಯನ ಸಂಗಡ ಇಳಿದು ಬಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಪುನಃ ಬಿದ್ದು ಹೋದಂಥ ಸಂಬಂಧವನ್ನು ಆತನು ಸರಿಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವಾಗ, ಇವತ್ತು ನನ್ನನ್ನು ನಿನ್ನನ್ನು ಕೇಳುವಂಥ ದೇವರು, ನಾನು ಪಾಪದಲ್ಲಿ ಬಿದ್ದು ಹೋಗಿದ್ದೇನೆ ಎಂಬುದಾಗಿ ನಾನು ಒಪ್ಪಿಕೊಳ್ಳುವಾಗ ದೇವರು ನನ್ನನ್ನು ಸಹ ಆ ಕೆಟ್ಟತನದಿಂದ, ಈ ಲೋಕದ ಮಲಿನತ್ವದಿಂದ, ಈ ಲೋಕದ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಆತನು ತನ್ನ ಮಗನಾಗಿ ತನ್ನ ಮಗಳಾಗಿ ನಮ್ಮನ್ನು ಸ್ವೀಕಾರ ಮಾಡಲು ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವು ಪಶ್ಚಾತ್ತಾಪದಿಂದ ಕೂಡಿದವರಾಗಿ ದೇವರ ಬಳಿಗೆ ಬರೋಣ. ಆತ ನಮ್ಮನ್ನು ಪ್ರೀತಿಸ್ತಾನೆ, ಆತ ನಮ್ಮನ್ನು ಕರುಣಿಸ್ತಾನೆ. ಆತನು ನಮ್ಮನ್ನು ಪ್ರೀತಿಸುವ ಕಾರಣದಿಂದಲೇ ಈ ಲೋಕಕ್ಕೆ ಆತನು ನರಾವತಾರ ಎತ್ತಿ ಆತನು ಲೋಕದ ಜನರೋಪಾದಿಯಲ್ಲಿ ಕಷ್ಟಗಳನ್ನು, ಹಿಂಸೆಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ಅನುಭವಿಸಿದವನಾಗಿ, ಅನ್ನವಿಲ್ಲದವನಾಗಿ, ವಸ್ತ್ರವಿಲ್ಲದವನಾಗಿ, ಊಟವಿಲ್ಲದವನಾಗಿ ಎಷ್ಟೋ ಸಾರಿ ಆತನು ಉಪವಾಸವಿದ್ದು ಈ ಲೋಕದಲ್ಲಿ ಆತನ ಸೇವೆಯನ್ನು ಮಾಡೋದ್ರ ಮೂಲಕ ತನ್ನ ಪ್ರಾಣವನ್ನೇ ನಮಗೋಸ್ಕರ ಧಾರೆ ಎರೆಯುವುದರ ಮೂಲಕ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡೋದ್ರ ಮೂಲಕ ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿ ಆತನು ನಮಗೋಸ್ಕರ ಸದಾಕಾಲ ಯಾವಾಗಲೂ ಆತನು ನಮಗೋಸ್ಕರ ಕಾಯುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವು ದೇವರ ಬಳಿಗೆ ಬರೋಣ. ಪಶ್ಚಾತ್ತಾಪದಿಂದ ತುಂಬಿದವರಾಗಿ, ದೇವರೇ ನೀನು ಮಾಡಬಾರದು ಎಂಬುದಾಗಿ ಹೇಳಿದಂಥದ್ದನ್ನು ನಾನು ಮಾಡಿದ್ದೇನೆ, ನೀನು ನಮಗೆ ವಿಧಿಸಿದ ಆಜ್ಞೆಗಳನ್ನು ನಾವು ಮೀರಿ ಅವು ಶಿಲುಬೆ ಮೇಲೆ ಜಡಿಯಲ್ಪಟ್ಟವು ಎಂಬುದಾಗಿ ನಾವು ಅವುಗಳನ್ನು ತಾತ್ಸಾರ ಮಾಡಿ ನಾವು ಆಜ್ಞೆಗಳನ್ನು ಮೀರಿ ನಡೆದಿದ್ದೇವೆ. ಆದರೆ ನೀನು ಕರುಣಾಮಯನು, ದಯಾಸಾಗರನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಾವು ನಿನ್ನ ಮಕ್ಕಳಾಗಿ ಇರುವಂತೆ ನಮ್ಮನ್ನು ನೀನು ಬಲಪಡಿಸು, ಪರಿಶುದ್ಧಾತ್ಮನ ಮೂಲಕ ನಮಗೆ ಸಹಾಯವನ್ನು ಅನುಗ್ರಹಿಸು, ಪಾಪಗಳನ್ನು ಜಯಿಸಿ ನಿಲ್ಲಲು ನಿನ್ನ ಆತ್ಮನ ಶಕ್ತಿಯನ್ನು ನಮಗೆ ದಯಪಾಲಿಸು ಎಂಬುದಾಗಿ ಪಶ್ಚಾತ್ತಾಪದಿಂದ, ಕಣ್ಣೀರಿನಿಂದ ಮನ ಮರುಗಿದವರಾಗಿ, ಕುಗ್ಗಿದವರಾಗಿ ನಾವು ದೇವರ ಬಳಿಗೆ ಬರುವಾಗ ಆತನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ, ಆತನು ನಮ್ಮನ್ನು ಆಧರಿಸುವಾತನಾಗಿದ್ದಾನೆ. ದೇವರು ಆದಾಮನಿಗೆ ನೀನು ಎಲ್ಲಿರುತ್ತೀ ಎಂಬುದಾಗಿ ಕೇಳುವಾತನಾಗಿದ್ದಾನೆ. ನೀನು ಬೆತ್ತಲೆಯಾಗಿದ್ದೀ ಎಂಬುದಾಗಿ ನಿನಗೆ ಹೇಳಿಕೊಟ್ಟವರು ಯಾರು ಎಂಬುದಾಗಿ ಕೇಳ್ತಾ ಇದ್ದಾನೆ. ಇವತ್ತು ದೇವರ ವಾಕ್ಯ, ನಾನು ಬೆತ್ತಲೆಯಾಗಿದ್ದೇನೆ, ನನಗೆ ರಕ್ಷಣೆಯ ಅವಶ್ಯಕತೆ ಇದೆ ಅನ್ನೋದನ್ನು ದೇವರ ಆಜ್ಞೆಗಳು ನಮಗೆ ತಿಳಿಸುವಂಥದ್ದಾಗಿದೆ. ಪರಿಶುದ್ಧ ಸಬ್ಬತ್ತನ್ನು ಆರಾಧಿಸೋದ್ರ ಮೂಲಕ, ದೇವರ ಆಜ್ಞೆಗಳನ್ನು ಚಾಚು ತಪ್ಪದೆ ಕೈಕೊಂಡು ನಡೆಯೋದರ ಮೂಲಕ ನಾವು ಕ್ರಿಸ್ತನನ್ನು ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ ನಾವು ಆತನನ್ನು ಅಂಗೀಕರಿಸಿಕೊಳ್ಳೋದ್ರ ಮೂಲಕ ನಮ್ಮ ನಡೆ, ನುಡಿ, ಕ್ರಿಯೆಗಳಿಂದ ನಾವು ದೇವರನ್ನು ಸನ್ಮಾನಿಸಲಿಕ್ಕೆ, ದೇವರನ್ನು ಮೆಚ್ಚಿಸಲಿಕ್ಕೆ ನಾವು ಪ್ರಯಾಸ ಪಡೋಣ. ಪ್ರಿಯ ದೇವಜನರೇ,
ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಆತ ನಮ್ಮನ್ನು ಕರುಣಿಸ್ತಾನೆ, ಆತ ನಮ್ಮನ್ನು ಆಧರಿಸ್ತಾನೆ, ಆತ ನಮ್ಮನ್ನು ಸತ್ಕರಿಸ್ತಾನೆ. ಆತನು ಯಾವಾಗಲೂ ನಮ್ಮ ಸಂಗಡ ನಿಕಟವಾದಂತಹ ಸಂಬಂಧವನ್ನು ಇಟ್ಕೊಳ್ಬೇಕು. ತಾಯಿ ಮಗುವಿನೋಪಾದಿಯಲ್ಲಿದ್ದಂಥ ಸಂಬಂಧ, ಸ್ನೇಹಿತನೋಪಾದಿಯಲ್ಲಿ ನಮ್ಮ ಸಂಗಡ ಸಂಬಂಧವನ್ನು ಇಟ್ಕೊಳ್ಬೇಕೆಂಬುದಾಗಿ ಬಯಸುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರೋಣ. ನಾವು ಯಥಾ ಪ್ರಕಾರ ಇದ್ದ ಸ್ಥಿತಿಯಲ್ಲಿಯೇ ದೇವರ ಬಳಿಗೆ ಬರೋಣ. ಆತನು ಖಂಡಿತವಾಗಿಯೂ ನಮ್ಮನ್ನು ಆಧರಿಸ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ತನ್ನ ಎದೆಗೆ ಅಪ್ಪಿಕೊಂಡು ನಮ್ಮನ್ನು ಮುದ್ದಿಸಿ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುವಾತನಾಗಿದ್ದಾನೆ. ನಮ್ಮ ದೇವರು ಸರ್ವಶಕ್ತನು, ಆತನ ಕೈಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ನಾವು ಪಶ್ಚಾತ್ತಾಪದಿಂದ ತುಂಬಿದವರಾಗಿ ಆತನ ಬಳಿಗೆ ಬಂದು ಈ ಸಮಯದಲ್ಲಿ ದೇವರು ನಮಗೆ ಕೇಳುವಾಗ ನಾವು ಈ ಸಂದೇಶವನ್ನು ಕೇಳಿದಂಥ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಮಾತನಾಡಲಿ, ಪರಿಶುದ್ಧಾತ್ಮ ದೇವರು ನಮ್ಮನ್ನು ಕೆಟ್ಟತನದಿಂದ ನಮ್ಮನ್ನು ಬಿಡುಗಡೆಗೊಳಿಸಲಿ ಎಂಬುದಾಗಿ, ನಮಗೆ ಪಾಪದ ಅರಿವನ್ನು ಉಂಟು ಮಾಡಿ ಆತನು ನಮ್ಮನ್ನು ಸಕಲ ಅಸತ್ಯದಿಂದ ಬಿಡುಗಡೆಯನ್ನು ಗೊಳಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಿಯ ದೇವಜನರೇ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ದೇವರು ನಮ್ಮನ್ನು ಕರುಣಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಪಾಪಿ, ನಾನು ಅಯೋಗ್ಯನು, ನಾನು ಅಲ್ಪನು ಎಂಬುದಾಗಿ ನಾವು ಯಥಾ ಪ್ರಕಾರ ಇದ್ದ ಸ್ಥಿತಿಯಲ್ಲೇ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಆತ ನಮ್ಮನ್ನು ಪ್ರೀತಿಸ್ತಾನೆ. ಪ್ರಾರ್ಥಿಸುವ. ಪ್ರಿಯ ಕರ್ತನೆ, ನಮ್ಮ ಒಡೆಯನು, ಮುದ್ದು ರಕ್ಷಕನೂ ಆಗಿರುವಂಥ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರ ತಂದೆಯೇ. ದೇವರೇ, ನಾವು ಪಾಪಿಗಳಾಗಿದ್ದೇವೆ, ಲೋಕದ ಮಲಿನತದಲ್ಲಿ ನಾವು ತುಂಬಿಕೊಂಡವರಾಗಿದ್ದೇವೆ. ನಮ್ಮ ಹೃದಯ ಲೋಕದ ಎಲ್ಲ ದ್ರವ್ಯಾಶಗಳಲ್ಲಿ, ಆಶಾ ಆಕಾಂಕ್ಷೆಗಳಲ್ಲಿ, ಲೋಕದ ಪಾಶಗಳಲ್ಲಿ ತುಂಬಿ ಹೋಗಿದೆ ಸ್ವಾಮಿ. ನಾವು ಯೋಚಿಸುವಂಥದ್ದು, ನಾವು ಮಾಡುವಂಥದ್ದು, ನಾವು ನಮ್ಮ ಕ್ರಿಯೆಗಳು ಎಲ್ಲವೂ ಸಹ ಅದು ಲೋಕ ರೂಢಿಯೋಪಾದಿಯಲ್ಲಿದೆ ಕರ್ತನೆ. ದೇವರೇ, ನಮ್ಮನ್ನು ಕ್ಷಮಿಸು. ನಾವು ಪಾಪಿಗಳೆಂಬುದಾಗಿ ಒಪ್ಪಿಕೊಳ್ಳುತ್ತೇವೆ, ನಾವು ಬೆತ್ತಲೆಯಾಗಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸು. ನಿನ್ನ ನೀತಿಯ ವಸ್ತ್ರವನ್ನು ನಮಗೆ ತೊಡಿಸ ಮಾಡು. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸು ಸ್ವಾಮಿ. ನಾವು ಪಶ್ಚಾತ್ತಾಪದಿಂದ ನಿನ್ನ ಬಳಿಗೆ ಬರುವಾಗ ನೀನು ತಾನೇ ನಮ್ಮನ್ನು ಶುದ್ಧಿಗೊಳಿಸಿ, ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸಿ, ನಿನ್ನ ಮಕ್ಕಳನ್ನು ಹಾಕಿ ನಮ್ಮನ್ನು ಸ್ವೀಕಾರ ಮಾಡಿ ನಿನಗೆ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಜಯವೀರನಾದ ನಮ್ಮ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಆಶೀರ್ವಾದವನ್ನು ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ಸಂದೇಶವನ್ನು ಕೇಳಿದಂಥ ನೀವೆಲ್ಲರೂ ದೇವರು ನಮ್ಮನ್ನು ಪ್ರಶ್ನಿಸುವಾಗ ನಾವು ದೇವರಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಆದ್ದರಿಂದ ನಾವು ದೇವರ ಸಂಸರ್ಗದಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳು, ಏನಾದರೂ ಸಂಶಯಗಳು ಇರೋದಾಗಿದ್ದರೆ, ಏನಾದರೂ ಹೆಚ್ಚಿನ ಸತ್ಯವೇದದ ಕುರಿತಾದಂಥ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ದಯಮಾಡಿ ಈ ಕೆಳಗೆ ಬರುವಂಥ ಈ ಒಂದು ಅಡ್ರೆಸ್ಗೆ, ಈ ಒಂದು ವಿಳಾಸಕ್ಕೆ ನೀವು ಸಂಪರ್ಕಿಸೋದಾದರೆ ನಿಮಗೆ ಹೆಚ್ಚಿನ ಮಾಹಿತಿ, ದೇವರ ಕುರಿತಾದಂಥ ಆತ್ಮನ ಬಲ ನಿಮಗೆ ಹೆಚ್ಚಾಗಿ ದೊರಕುವಂಥದ್ದಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಕ್ರಿಸ್ತನು ನಮ್ಮನ್ನು ಪ್ರತಿನಿತ್ಯ ಆತನು ಕಾಪಾಡಿ ನಡೆಸುವಾತನಾಗಿದ್ದಾನೆ, ನಮ್ಮನ್ನು ಸಂರಕ್ಷಿಸುವಾತನಾಗಿದ್ದಾನೆ, ನಮ್ಮನ್ನು ಆಧರಿಸುವಾತನಾಗಿದ್ದಾನೆ. ಆದ್ದರಿಂದ ದೇವರ ಬಳಿಗೆ ನಾವು ಸದಾಕಾಲ ಇರುವಂತೆ ಪರಿಶುದ್ಧಾತ್ಮ ದೇವರು ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರ ಸಂಗಡ ಇದ್ದು ಮುನ್ನಡೆಸಲಿ, ಕಾಪಾಡಲಿ, ಆಶೀರ್ವದಿಸಲಿ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ. ಆಮೇನ್.